ಈಗ ಪ್ರಶ್ನೆ ಉದ್ಭವ ಆಗುವುದು, ಹಾಗಿದ್ರೆ ನೀವು ಕೇಳಿರಲಿಲ್ಲ ಅಂತ ಇಲ್ಲಿ ತನಕ ಹೇಳ್ತಾ ಇದ್ದೀರಿ, ಈಗ ನೀವು ಕೇಳಿದ್ದೀರಿ. ಹಾಗಿದ್ದರೆ ಅಲ್ಲಿ ಸ್ವಜನ ಪಕ್ಷಪಾತವಾಗಿದೆ, ಅಧಿಕಾರದ ದುರುಪಯೋಗವಾಗಿದೆ, ನಿಮ್ಮ ಪ್ರಭಾವಕ್ಕೆ ಅನುಗುಣವಾಗಿ ಮತ್ತೊಂದು ಗೌರ್ಮೆಂಟ್ ಕೂಡ. ಹಾಗಂತ ಕೊಟ್ಟವರು ಏನು ಭಾಳ ಗ್ರೇಟ್ ಅಂತಲ್ಲ, ಕೊಟ್ಟವ್ರದ್ದು ತಪ್ಪು, ಕೇಳಿದವ್ರದ್ದು ತಪ್ಪು, ಜನ ಡಮಾರ್ ಅಷ್ಟೇ. ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಕ ಮಾಹಿತಿಯನ್ನು ಬಹಿರಂಗಪಡಿಸಿದ್ದೀವಿ. ಮುಖ್ಯಮಂತ್ರಿ ಪತ್ನಿಯವರು ಕೇಳಿದ್ದಾರೆ ಎನ್ನಲಾದ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಎನ್ನಲಾದ ಇದರ ಸತ್ಯಾಸತ್ಯತೆಯನ್ನು ಕೋರ್ಟ್ ಹೇಳಬೇಕು, ಇದರ ಸತ್ಯಾಸತ್ಯತೆಯನ್ನು ಆರೋಪ ಮಾಡಿದವರು ಹೇಳಬೇಕು. ನಮಗಿಂತ ಒಂದು ಡಾಕ್ಯುಮೆಂಟ್ ಬಂದಿದೆ, ಈ ಡಾಕ್ಯುಮೆಂಟ್ ಯಾವುದೇ ದೂರುದಾರರ ಬಳಿ ಇಲ್ಲಿ ತನಕ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಯಾವುದೇ ದೂರುದಾರರ ಬಳಿ ಇಲ್ಲಿ ತನಕ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನನ್ನ ಮೊಬೈಲ್ಗೆ ಈಗ ಅನೇಕ ಕಾಲ್ಸ್ಗಳು ಬೇರೆ ಬೇರೆ ಚಾನಲ್ಗಳಿಂದ ಬರೋದಕ್ಕೆ ಶುರುವಾಗಿದೆ. ಒಂದು ಕಾಪಿ ಕಳಿಸಿ ಅಂತೇಳಿ. ಇಲ್ಲ, ನಿಮಗೆಲ್ಲ ತೋರಿಸಿದ ನಂತರ ಆಮೇಲೆ ಅವ್ರಿಗೆ ಕಳಿಸೋಣ ಅಂತ. ಈಗ ಪ್ರದೀಪ್, ಸ್ನೇಹಮಯಿ ಕೃಷ್ಣ, ಟಿ ಜೆ ಅಬ್ರಹಂ. ಈಗ ಸ್ಮಿತಾ, ನನಗೀಗಲೂ ಸ್ವಲ್ಪ ಪದೇ ಪದೇ ಯಾಕೆ ಹೇಳ್ತಾ ಇದೆ ಅಂತಂದರೆ, ಈ ಮೂವರು ಒಂದೇ ಕಂಪ್ಲೇಂಟ್ ಕೊಟ್ಟದ್ದಲ್ಲ, ಒಬ್ಬೊಬ್ಬರು ಒಂದೊಂದು ಕಂಪ್ಲೇಂಟ್. ಹಾಗಾಗಿ ರಾಜ್ಯಪಾಲರು ಕೂಡ ಒಂದು ಸೇಫ್ ಆಗಿರಲಿ ಅಂತೇಳಿ ಮೂವರನ್ನು ಸೇರಿಸ್ಕೊಂಡು ಒಂದು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು. ಬಟ್ ಪ್ರದೀಪ್ ಆರಂಭದಿಂದ ನೀವು ಹೇಳ್ತಾ ಇದ್ರಿ, ಅಂದರೆ ಆಫ್ ದ ರೆಕಾರ್ಡ್ ಕೂಡ ಹೇಳ್ತಾ ಇದ್ರಿ, ಇಲ್ಲ ಪ್ರದೀಪ್ ಬಳಿ ಒಂದು ಡಾಕ್ಯುಮೆಂಟ್ ಇದೆಯಂತೆ. ಅವರು ಅದನ್ನು ಹೇಳುವಾಗಲೂ ಕೂಡ ಬಹಳ ಅಳೆದು ತೂಗಿ ಒಂದ್ಸತಿ ಹೇಳಿದ್ರು, ಎರಡನೇ ಸತಿ ಕ್ರಾಸ್ ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ಜಾಸ್ತಿ ಮಾತನಾಡ್ಲಿಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಕೋರ್ಟ್ ಹೋದಾಗ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನಾವು ಪಬ್ಲಿಕ್ ಆಗಿ ತೋರಿಸ್ಲಿಕ್ಕೆ ಸಾಧ್ಯ. ಅವರು ದೂರು ಕೊಟ್ಟಿರೋದ್ರಿಂದ, ದೂರುದಾರರಾಗಿರೋದ್ರಿಂದ ಕೆಲವೊಂದಷ್ಟು ಡಾಕ್ಯುಮೆಂಟ್ ಗಳನ್ನ ಅವರು ಕೂಡ ಗೌಪ್ಯವಾಗಿ ಇಡ್ಲೇಬೇಕಾದ ಅನಿವಾರ್ಯ. ಹೌದು, ಒಂದ್ ಸತಿ ಹೇಳಿದ್ರು, ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಹಿಂಟ್ ಸಿಕ್ಕಿದ್ ಯಾವಾಗ, ಇಂಥದ್ದೊಂದು ಡಾಕ್ಯುಮೆಂಟ್ ಇರಬಹುದು ಅನ್ನೋ ಹಿಂಟ್ ಸಿಕ್ಕಿದ್ದೆ ಇನ್ಫ್ಯಾಕ್ಟ್ ಪ್ರದೀಪ್ ಅವ್ರು ಹೇಳ್ದಾಗ. ನಾನು ಪದೇ ಪದೇ ಕೇಳ್ತಿದ್ದೆ, ಆಯ್ತು ಇದೆಲ್ಲ ಆಯ್ತು, ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ನಾವು ಕೇಳಿಲ್ಲ, ಅವರಾಗೆ ಕೊಟ್ಟಿರೋದು ಅಂತ ಹೇಳಿ. ಭ್ರಷ್ಟಾಚಾರ ಅಂತ ಹೆಂಗ್ ಪ್ರೂವ್ ಮಾಡ್ತೀರಿ? ಪ್ರೂವ್ ಮಾಡ್ಬೇಕಲ್ಲ. ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯನವರು ಹಿಂದೆ ಕೂಡ ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡ್ರು ಅನ್ನೋದಕ್ಕೆ ಏನಾದ್ರೂ ಎವಿಡೆನ್ಸ್ ಇರಬೇಕಲ್ಲ. ಏನಿದೆ ಅಂತ ಕೇಳಿದಾಗ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇನ್ನು ಕೆಲವೇ ಗಂಟೆಗಳಲ್ಲಿ ಸಿಗಬಹುದು ನಿಮಗೆ, ಆದ್ರೆ ಅಲ್ಲಿ ತನಕ ಈಗಿರೋದು ನಮ್ಮ ಡೊಮೈನ್ ಅಲ್ಲಿ ಮಾತ್ರ, ಓನ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ನಾನು ಹೇಳ್ತಾ ಇದ್ದೆ ಇದರಲ್ಲಿ ಏನಿದೆ ಅಂತಂದ್ರೆ, ಇಲ್ಲಿ ತನಕ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ಹೌದು 14 ಸೈಟ್ ನಾವು ಕೇಳಿದ್ವಾ, ಅಲ್ಲಿ ಏನಿತ್ತು ಅಂದರೆ, ನೀವು ಹೆಂಗೆ 2000 ಸ್ಕ್ವೇರ್ ಫೀಟ್ ಇರುವಂಥ ಜಾಗ ಬಿಟ್ಬಿಟ್ಟು 12,000 ಸ್ಕ್ವೇರ್ ಫೀಟ್ ನಾವಲ್ಲ ರೀ BJP ಅವ್ರು ಕೊಟ್ಟಿದ್ದು, ಅವರನ್ನು ಕೇಳ್ರಿ ಅಂತಿದ್ರು. ಹಾಗಿದ್ರೆ ಅಯ್ಯೋ ಇವ್ರು ಕೇಳಲೇ ಇಲ್ವಾ? ನಾವೇನು ಕೇಳಿದ್ವಿ, 50-50 ಕೊಡಿ, ಅವಕಾಶ ಇದೆ. ಬಟ್ ನಮ್ಮಲ್ಲಿರುವಂಥ ಡಾಕ್ಯುಮೆಂಟ್ ಪ್ರಕಾರ ಇಲ್ಲ, ವಿಜಯನಗರದ ಬಡಾವಣೆಯಲ್ಲೇ ಕೊಡಿ ಅಂತ ಕೇಳಿದ್ದಾರೆ ಎನ್ನಲಾಗಿರುವಂಥ ಒಂದು ಪ್ರತಿ ನಮಗೆ ಲಭ್ಯವಾಗಿದೆ. ಅದರಲ್ಲಿ ಮೂಡ ಸೀಲ್ ಇದೆ, ಡೇಟ್ ಇದೆ, ಆ ಪತ್ರ ಕೊಟ್ಟ ದಿನಾಂಕದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದರು. ಈಗ ಆ ಜಾಗ ಕೊಡುವಂಥ ಸಂದರ್ಭದಲ್ಲಿ BJP ಗವರ್ಮೆಂಟ್ ಇದ್ದಿರಬಹುದು, ಆದರೆ ಆ ಶಿಫಾರಸು ಪತ್ರಕ್ಕೆ ಮಹತ್ವ ಬಂದಿದ್ದು ಇವರು ಮುಖ್ಯಮಂತ್ರಿ ಆಗಿದ್ದ ಕಾಲಘಟ್ಟದಲ್ಲಿ. ಟಿ ಜೆ ಅಬ್ರಹಂ ಅವರು ಒಂದು ಮಾತನ್ನ ಬಹಳ ಚೆನ್ನಾಗಿ ಹೇಳಿದ್ರು. ಹೆಂಗೆ ಅಂತಂದ್ರೆ, ಈಗ ಕೇಳ್ತಿರೋದು ಯಾರು? ಮುಖ್ಯಮಂತ್ರಿಗಳ ಪತ್ನಿ, ಅವರ ಸಹೋದರ ಖರೀದಿ ಮಾಡಿರೋ ಜಾಗ. DC-ಗೋ ತಹಶೀಲ್ದಾರ್ಗೋ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನಂತ ಒಬ್ಬ ಲೀಡರ್ನ ಕುಟುಂಬಸ್ಥರ ಸೈಟು ಅಂತಂದ್ರೆ ಅವರು ಇದರಲ್ಲಿ ಲೀಗಾಲಿಟಿ ಪ್ರಶ್ನೆ ಮಾಡ್ತಾರಾ? ಇಲ್ಲ. DC-ಗಳಿಗಾಗ್ಲಿ ತಹಶೀಲ್ದಾರ್ಗಳಿಗಾಗ್ಲಿ ಹೌದಪ್ಪ ನಾವು ರೂಲ್ಸ್ ನ ಫಾಲೋ ಮಾಡಬೇಕು ಅನ್ನೋಷ್ಟು ನೈತಿಕತೆ, ಮೊರಾಲಿಟಿ ನಿಜವಾಗ್ಲೂ ಅಬ್ರಹಂ ಅವ್ರ ಪ್ರಶ್ನೆ. ಆಮೇಲೆ ಏನಾಗುತ್ತೆ, ಈಗ ಮುಖ್ಯಮಂತ್ರಿಗೆ ಸಂಬಂಧಪಟ್ಟವರೊಬ್ರು, ಇದು ನಾನು ಹಿಂಗೆ ಯಾರು ನೀವು, ಓ ಮುಖ್ಯಮಂತ್ರಿ ಮಾಡ್ಕೊಡಪ್ಪ, ಅಷ್ಟೇ ಇರ್ತದೆ ಅಲ್ಲಿ. ಯಾಕೆ ಬೇಕು ಇವ್ರ ಸಹವಾಸ ಅನ್ನೋ ರೀತಿಯಲ್ಲೇ ಇರುತ್ತೆ. ನಾನೇನಾದರೂ ಮಾತಾಡ್ಬಿಟ್ಟು ನಮ್ಮ ಜಾಗ ಇರುತ್ತಾ ಇಲ್ವೋ ಅನ್ನೋಂಥ ರೀತಿಯಲ್ಲಿ ಇರುತ್ತೆ. ಈಗ ಮತ್ತೊಂದು ಬ್ರೇಕಿಂಗ್, ಪ್ರದೀಪ್ ಕುಮಾರ್ ಬೈಟ್ ಇದೆಯಾ? ಪಬ್ಲಿಕ್ ಸ್ಟುಡಿಯೋದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಡಾಕ್ಯುಮೆಂಟ್ ನ ವಿಚಾರ ಪ್ರಸ್ತಾಪ ಆಗಿದ್ದು, ಮುಖ್ಯಮಂತ್ರಿಗಳ ಪತ್ನಿ ಸೈಟ್ ವಿಚಾರದ ಬಗ್ಗೆ ಪ್ರದೀಪ್ ಕುಮಾರ್ ಅವರು ಕಳೆದ ಭಾನುವಾರನೇ ಇಂಥದ್ದೊಂದು ಡಾಕ್ಯುಮೆಂಟ್ ಇದೆ ಅನ್ನೋ ಚಿಕ್ಕ ಸುಳಿವನ್ನ ನೀಡಿದ್ರು. ಸುಳಿವನ್ನ ಬೆನ್ನತ್ತಿತು ರಿಪಬ್ಲಿಕ್ ಕನ್ನಡ. ಇದೀಗ ನಿಮ್ಮ ಮುಂದೆ ಆ ಡಾಕ್ಯುಮೆಂಟ್ ಸಮೇತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ವೈಟ್ನರ್ ಹಾಕಿ ತಿದ್ದಿರುವ ಡಾಕ್ಯುಮೆಂಟ್ ಇದೆ. ಪ್ರದೀಪ್ ಕುಮಾರ್ ಅವರು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ನೀಡಿದ ಹೇಳಿಕೆ ಕೇಳಿಸ್ಕೊಳ್ಳಿ. ಭಾನುವಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದೂರುದಾರರು ಪ್ರದೀಪ್ ಕುಮಾರ್ ಏನ್ ಹೇಳಿದ್ರು? ನಾನು ಯಾವುದೇ ಬಡಾವಣೆಯಲ್ಲಿ, ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದ್ರು. ಹೌದು. ಆದ್ರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಇದೇ ವಿಚಾರಕ್ಕೆ ಗ್ರಾಮದಲ್ಲಿ ಇದೇ ಗ್ರಾಮಕ್ಕೆ ಇದೆ ಅವ್ರ. ಆದ್ರೆ ಅದನ್ನ ಸಮಯ ಬಂದಾಗ
ಅದನ್ನ ಎಲ್ಲಿ ಕೊಡ್ಬೇಕು? ಯಾಕಂದ್ರೆ ನಾನು ಇಲ್ಲಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಇಲ್ಲ, ನಾವು ತೋರಿಸಿ ಅಂತ ಹೇಳ್ತಿಲ್ಲ ಪ್ರದೀಪ್ ಅವರೇ, ನೀವು ರಾಜ್ಯದ ಜನರ ಮುಂದೆ ಹೇಳ್ತಿದ್ದೀರಿ. ಖಂಡಿತ ಅವರು ಯಾವ ರೀತಿ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತೇಳಿ ಪತ್ರವನ್ನ ಬರೆದು ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ RTI. ವೈಟ್ನರ್ ಹಾಕಿ ಅದನ್ನ ಲೇಟರ್ ಆಗಿ ನಾವು ಎಸ್ಟಾಬ್ಲಿಷ್ ಮಾಡೋಣ. ಅದು ಈಗ ಚರ್ಚೆ ಬೇಡ. ಅವರು ಪ್ರತಿ ಹಂತದಲ್ಲಿ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ, ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ನ. ಡೆಫಿನೆಟ್ಲಿ ನೋ ಡೌಟ್ ಇಸ್ ಚೀಟಿಂಗ್ ಟು ದಿ ಲ್ಯಾಂಡ್ ಲಾರ್ಡ್ ಅಂಡ್ ಆಲ್ಸೋ ಗೌರ್ಮೆಂಟ್. ನಾನು ಯಾವುದೇ ಬಡಾವಣೆಯಲ್ಲಿ ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದ್ರು. ಹೌದು. ಆದ್ರೆ ಓಕೆ, ಈ ಡಾಕ್ಯುಮೆಂಟ್ ತೋರಿಸಿದ ನಂತರ ಮತ್ತೊಮ್ಮೆ ಪ್ರದೀಪ್ ಅವರ ಬೈಟ್ ಹಾಕಿ ಮತ್ತೊಮ್ಮೆ, ಪ್ರದೀಪ್ ಅವರೇ ನೀವು ಲಾಯರ್ ಇರ್ಬೋದು, ನಾವು ಪತ್ರಕರ್ತರು, ನೀವು ತೋರಿಸೋದಿಲ್ಲ ಯಾವುದರಲ್ಲಿ ಕೋರ್ಟ್ಗೆ ಹೋಗಿ ತೋರಿಸ್ತೀವಿ ಅಂತಂದರೆ ಓಕೆ, ತಪ್ಪೇನಿಲ್ಲ, ಅದರಲ್ಲಿ ನಾನು ಭಾಳ ಫ್ರೆಂಡ್ಲಿಯಾಗಿ ಹೇಳ್ತಿರೋದು ಇದನ್ನು. ಆದರೆ ನಾವು ಅದನ್ನು ಪತ್ತೆ ಹಚ್ಚಿ ತಂದಿದ್ದೀವಿ. ನಿಮಗೆ ಇನ್ನೂ ಒಂದು ಸ್ಫೋಟಕ ಮಾಹಿತಿ 10 ಗಂಟೆಗೆ ಕೊಡ್ತೀನಿ. ಏನಪ್ಪ ಅಂತಂದರೆ, ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ ಇವತ್ತು. ಸ್ನೇಹಮಯಿ ಕೃಷ್ಣ ಅವರು ಈಗ ಪ್ರದೀಪ್ ಕುಮಾರ್ ಹೇಳಿದ್ರಲ್ಲ, ಸ್ನೇಹಮಯಿ ಕೃಷ್ಣ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಅದು ಏನು ಅಂತ ಹೇಳ್ತೀನಿ ನಾನು 10 ಗಂಟೆಗೆ ಹೇಳ್ತೀನಿ. ಸ್ನೇಹಮಯಿ ಕೃಷ್ಣ ಅವರು ಆಲ್ರೆಡಿ ಬಂದಿದ್ದಾರೆ. 10 ಗಂಟೆ ತನಕ ಈ ಸ್ಟೋರಿ ನಾನು ಮುಂದುವರಿಸಬೇಕಾಗಿದೆ. ಅನೇಕರು ಮೆಸೇಜ್ ಆಗ್ತಾ ಇದ್ದಾರೆ. ಮೆಸೇಜ್ ಆಗ್ತಾ ಇದ್ದ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗಳಿಗೆ ನಾನು ಕಳಿಸ್ತಾ ಇದ್ದೀನಿ ಇದನ್ನು. ಯಾಕೆಂದರೆ ಬಟ್ ಅದರಲ್ಲಿ ರಿಪಬ್ಲಿಕ್ ಕನ್ನಡ ಅಂತೇಳಿ ಒಂದು ವಾಟರ್ ಮಾರ್ಕ್ ಇದೆ. ಇಷ್ಟ ವೀಕ್ಷಕರೇ, ನಾನು ಹೇಳಿದ್ನಲ್ವಾ, ಇಷ್ಟೆಲ್ಲ ಡಾಕ್ಯುಮೆಂಟ್ಗಳನ್ನು ಇಷ್ಟು ನೋಡಿ, ಇಷ್ಟೆಲ್ಲ ಡಾಕ್ಯುಮೆಂಟ್ ಅದನ್ನು ಬಾರ್ದು ಯೆಲ್ಲೋ ಕಲರು, ಗ್ರೀನ್ ಕಲರು, ಮತ್ತೇನಿದೆ ಮಗದೊಂದೇನಿದೆ 1968ರಿಂದ 2023 ತನಕ ಇರುವಂಥ ಎಲ್ಲ ಕಡತ ಯಜ್ಞಗಳು ನಮ್ಮಲ್ಲಾಗಿದೆ. ಆಲ್ರೆಡಿ ನಾನು ಹೇಳಿದೆ, ಯಾವುದೇ ಚಾನಲ್ ಮಾಡದೇ ಇರುವಷ್ಟು ಡಿಬೇಟ್ಗಳನ್ನು ಮಹಾಭಾರತದಲ್ಲಿ ಮತ್ತು ಸ್ಪೆಷಲ್ ಡಿಬೇಟ್ಗಳನ್ನು ಸ್ಮಿತಾ ಅವರು ಮಾಡಿದ್ದಾರೆ. 3 ಕಂಪ್ಲೇಂಟ್ರು ಏನಿದ್ದಾರೆ ಅವರು ಕೊಟ್ಟದ್ದಕ್ಕಿಂತ ಹೆಚ್ಚಿನ ಮಾಹಿತಿ ಬಹುಶಃ ಈಗ ಸ್ಮಿತಾ ಅವರ ಬಳಿ ಇರಬಹುದು. ಅದಕ್ಕೆ ನಾವು ಸ್ಮಿತಾ ಅವರನ್ನ ಇವತ್ತಿನ ಬಿಗ್ ಮಾರ್ನಿಂಗಲ್ಲಿ ಯಾಕೆ ಕೂರಿಸ್ಕೊಂಡು ಅಂತಂದರೆ, ಈ ಡಾಕ್ಯುಮೆಂಟ್ ಇದೆಯಲ್ಲ, ಈ ಡಾಕ್ಯುಮೆಂಟ್ ಮತ್ತು ಈ ಡಾಕ್ಯುಮೆಂಟ್ನ ಮಹತ್ವದ ವ್ಯತ್ಯಾಸವನ್ನು ಹೇಳೋದಕ್ಕೆ. ಈ ಡಾಕ್ಯುಮೆಂಟ್ ಒಂದು ತೂಕ ಆದರೆ ಈ ಡಾಕ್ಯುಮೆಂಟ್ನ ತೂಕವೇ ಬೇರೆ. ಇದನ್ನು ನಾನು ಕೊಡಲ್ಲ ನಿಮಗೆ ಅಂತ ಹೇಳಿದರು ಪ್ರದೀಪ್. ತಪ್ಪೇನಿಲ್ಲ, ಕೊಡಲ್ಲ, ಅದನ್ನು ಕೋರ್ಟಲ್ಲೇ ಹೇಳಬೇಕಾಗತ್ತೆ. ಯಾಕಂದರೆ ಅದು ಭಾಳ ಸೀಕ್ರೆಟ್ ಆಗಿರುವಂಥ ಒಂದು ಮಾಹಿತಿ ಆಗಿರುತ್ತೆ. ಅದನ್ನು ಹೇಳಿದ್ರು ಕೂಡ ನಾವು ಬಾಯಿ ಬಿಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ವಿ. ಆದರೆ ಈ ಮಾಧ್ಯಮದವ್ರಿಗೆ ಹೆಂಗಿರುತ್ತೆ ಗೊತ್ತಾ, ಯಾರಾದರೂ ಒಂದು ಆ ಥರ ಮಾತಾಡಿದ ತಕ್ಷಣ ಅದರ ಹಿಂದೆ ಹೋಗ್ಬಿಟ್ಟಿರ್ತೀವಿ ನಾವು. ಪ್ರದೀಪ್ ಕುಮಾರ್ ಏನು ಹೇಳಿದ್ರು ಅದನ್ನು ಎಲ್ಲಿಂದೆಲ್ಲ ಹೋಗಿ ತಗೊಂಬಂದ್ವಿ ಅಂತಂದರೆ, ಈಗ ಆ ಡಾಕ್ಯುಮೆಂಟ್ ಬಗ್ಗೆ ಅವ್ರು ಹೇಳ್ತಾರೆ. ನಾವು ಹೇಳಿದ್ವಿ ಇರೇಸರ್ ಮತ್ತೊಂದು. ಪ್ರದೀಪ್ ಕುಮಾರ್ ಏನು ಹೇಳಿದ್ರು ಹೇಳಿ, ಇದೇ ಡಾಕ್ಯುಮೆಂಟ್ ಬಗ್ಗೆ. ಪ್ರದೀಪ್ ರೇ, ಡಾಕ್ಯುಮೆಂಟ್ ಸಿಕ್ಕಿದೆ, ಬನ್ನಿ ಆಫೀಸಿಗೆ ಬನ್ನಿ, ಸ್ವಲ್ಪ ಮಾತಾಡೋಣ. ಅವ್ರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ನಾನು ಯಾವುದೇ ಬಡಾವಣೆಯಲ್ಲಿ ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದರು. ಹೌದು. ಆದರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಇದೇ ವಿಚಾರಕ್ಕೆ ಕೆಸರೆ ಗ್ರಾಮದಲ್ಲಿ ಇದೇ ಗ್ರಾಮಕ್ಕೆ ಇದೆ ಅವ್ರ. ಆದ್ರೆ ಅದನ್ನ ಸಮಯ ಬಂದಾಗ ಅದನ್ನ ಎಲ್ಲಿ ಕೊಡ್ಬೇಕು? ಯಾಕಂದ್ರೆ ನಾನು ಇಲ್ಲಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ಅವರು ಯಾವ ರೀತಿ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತೇಳಿ ಪತ್ರವನ್ನ ಬರೆದು ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ RTI. ವೈಟ್ನರ್ ಹಾಕಿ ಅದನ್ನ ಲೇಟರ್ ಆಗಿ ನಾವು ಎಸ್ಟಾಬ್ಲಿಷ್ ಮಾಡೋಣ. ಅದು ಈಗ ಚರ್ಚೆ ಬೇಡ. ಅವರು ಪ್ರತಿ ಹಂತದಲ್ಲಿ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ, ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ನ. ಡೆಫಿನೆಟ್ಲಿ ನೋ ಡೌಟ್ ಇಸ್ ಚೀಟಿಂಗ್ ಟು ದಿ ಲ್ಯಾಂಡ್ ಲಾರ್ಡ್ ಅಂಡ್ ಆಲ್ಸೋ ಗೌರ್ಮೆಂಟ್. ನಾನು ಯಾವುದೇ ಬಡಾವಣೆಯಲ್ಲಿ ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದ್ರು. ಹೌದು. ಆದ್ರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನ ಬರೆದು ಆ ಪತ್ರವನ್ನ ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಇದೇ ವಿಚಾರಕ್ಕೆ ಕೆಸರೆ ಗ್ರಾಮದಲ್ಲಿ ಇದೇ ಗ್ರಾಮಕ್ಕೆ ಇದೆ ಅವ್ರ. ನೋಡಿ ಪ್ರದೀಪ್ ಆ ಮಾತಾಡ್ತಾ ಒಂದು ಮಾತನ್ನು ಹೇಳ್ತಾರೆ. ಅವ್ರಿಗೆ ಎಲ್ಲಿಂದ ಸಿಕ್ತು ಅಂತ ಕೇಳಿದಾಗ RTI ಇಂದ ಸಿಕ್ತು ಅಂತ ಹೇಳ್ತಾರೆ. ಅಂದ್ರೆ ಈ ದಾಖಲೆ RTI ಕೂಡ ಇದೆ. ಈ ದಾಖಲೆ RTI ಕೂಡ ಅವರು ಅದನ್ನು ಪಾಪ ತೋರಿಸಿಲ್ಲ. ಯಾಕಂದರೆ ಅವರು ದೂರದಾರರು ಅದನ್ನು ಕೋರ್ಟಲ್ಲಿ ಹೇಳಬೇಕಾಗತ್ತೆ. ಆದರೆ ರಿಪಬ್ಲಿಕ್ ಕನ್ನಡ ಎಲ್ಲಿ ತನಕ ಹೋಗಿದೆ ಅಂತಂದರೆ, ನಾನು ಎಲ್ಲವನ್ನೂ ಹೇಳ್ತಾ ಇದ್ದೆ,
ಮುಖ್ಯಮಂತ್ರಿಗಳು ಯಾವ ರೀತಿ ಸೇಫ್ ಈ ಒಂದು ಡಾಕ್ಯುಮೆಂಟ್ ಇಲ್ಲ ಅಂತಂದ್ರೆ ಈಗಲೂ ಕೂಡ ಮುಖ್ಯಮಂತ್ರಿ ಸೇಫೆ. ಈ ಒಂದು ಡಾಕ್ಯುಮೆಂಟ್ ಸತ್ಯಾಸತ್ಯತೆ ಆದರೆ, ಈ ಡಾಕ್ಯುಮೆಂಟ್ ಸತ್ಯ ಅಂತ ಪ್ರೂವ್ ಆದರೆ ಸಿದ್ದರಾಮಯ್ಯನವರಿಗೆ ಅಪಾಯ ತಪ್ಪಿದ್ದಲ್ಲ. ಈ ಡಾಕ್ಯುಮೆಂಟ್ಗಾಗಿ ಇಷ್ಟೆಲ್ಲ ಕಸರತ್ತುಗಳಾಗ್ತಾ ಇದ್ದದ್ದು. ಆಮೇಲೆ ನೀವು ಹೇಳ್ದಂಗೆ ಅವ್ರು RTI ಅಂತ ಹೇಳ್ತಾರೆ. RTI ಅಂತ ಹೇಳುವಾಗ ಅದರ ಅಥೆಂಟಿಸಿಟಿ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಅವರು ಕೊಡುವಂಥದ್ದು, RTI ಅವ್ರು ಕೊಡುವಂಥದ್ದು, ಹೌದು ಹಿಂಗೊಂದಾಗಿದೆ, ಅದು ಕೂಡ ಇರೇಸರ್ ಹಾಕಿ ಕೊಟ್ಟಿದ್ದು RTI ಅಂತೇಳಿ ಅವ್ರು ಹೇಳ್ತಿರೋ, ನಾವಲ್ಲ. ಹಾಗಿದ್ರೆ ಬನ್ನಿ, ಈಗ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ರು, ಪ್ರದೀಪ್ ಏನು ಹೇಳ್ತಾ ಇದ್ದಾರೆ, ಆಮೇಲೆ 10 ಗಂಟೆಗೆ ಸ್ನೇಹಮಯಿ ಕೃಷ್ಣ ಬರ್ತಾರೆ, ಅವರ ಡಾಕ್ಯುಮೆಂಟ್ ಏನು, ಆ ಡಾಕ್ಯುಮೆಂಟ್ಗೂ ಈ ಡಾಕ್ಯುಮೆಂಟ್ಗೂ ಏನು ಸಂಬಂಧ ಇದೆ. ಆಮೇಲೆ ಒಬ್ಬರು ಬಾಕಿ ಉಳಿಯೋದು TJ ಅಬ್ರಾಮ್ ಬಳಿ ಕೂಡ ಇದ್ದಾರೆ. ಕೋರ್ಟ್ಗೆ 29ನೇ ತಾರೀಕಿನ ನಂತರ ಏನು ಸಲ್ಲಿಕೆ ಆಗುತ್ತೆ, ಈ ಡಾಕ್ಯುಮೆಂಟೇ ಪ್ರಪ್ರಥಮ ಸಲ್ಲಿಕೆ ಆಗಿರಬೇಕಾಗುತ್ತದೆ ಮತ್ತು ಅದು ಮುಖ್ಯಮಂತ್ರಿಗಳಿಗೆ ಬಹಳ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಹಾಗಾದರೆ ಬನ್ನಿ ಮುಖ್ಯಮಂತ್ರಿ ಮತ್ತು ಪ್ರದೀಪ್ ಅವರು ಜುಗಲ್ ಬಂದು ನೋಡೋಣ. ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ನಾವು ಇಂಥ ಕೊಡೆ ವಿಜಯನಗರದ 3ನೇ ಸ್ಟೇಜು 4ನೇ ಸ್ಟೇಜ್ನಲ್ಲಿ ಕೊಡಿ ಅಂತ ಕೇಳಿಲ್ಲ. ನಮಗೆ ಪರ್ಯಾಯವಾಗಿ ನೀವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಅದಕ್ಕೆ ಒಪ್ಕೊಂಡಿದ್ದೀವಿ. ನಾವು 50-50 ಕೊಡ್ತೀವಿ ಅಂತ ಹೇಳಿದ್ದೀರಿ, ಕೊಡ್ರಿ ನಮಗೆ ಪರ್ಯಾಯ ಕೊಡಿ ಅಂತ. ಆಯ್ತಪ್ಪ, ಲ್ಯಾಂಡ್ ಟು ಲ್ಯಾಂಡ್ ಕೊಟ್ಟಿದ್ದಾರೆ. ನಮಗೆ 3 ಎಕರೆ 16 ಗುಂಟೆ ಕೊಡಬೇಕು. ಆ್ಯಕ್ಚುಲಿ ನಮ್ಮ ಜಮೀನನ್ನು ನೀವು ಸೈಟ್ ಮಾಡಿಬಿಟ್ಟು ಪಾರ್ಕ್ ಮಾಡಿ ಎಲ್ಲ ಹಂಚ್ಬಿಟ್ಟು ಹಾಗಾದ್ರೆ 3 ಎಕರೆ 16 ಗುಂಟೆ ನಾವು ಬಿಟ್ಬಿಡೋದ? ನಾನು ಮುಖ್ಯಮಂತ್ರಿ ಅಂತ ಬಿಟ್ಬಿಡೋದೇನ್ರಿ? ನಾನು ಯಾವುದೇ ಬಡಾವಣೆಯಲ್ಲಿ, ಇಂಥದ್ದೇ ಬಡಾವಣೆಯಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಸೈಟ್ ಬೇಕು ಅಂತ ನಾವು ಕೇಳಿಲ್ಲ ಅಂತ ಹೇಳಿದರು. ಹೌದು. ಆದರೆ ಇಂಥದ್ದೇ ಬಡಾವಣೆಯಲ್ಲಿ ಸೈಟ್ ಬೇಕು, ಇಂಥದ್ದೇ ಬಡಾವಣೆಯಲ್ಲಿ ನೀವು ಸೈಟ್ಗಳನ್ನ ಕೊಡಬೇಕು ಅಂತೇಳಿ ಪತ್ರವನ್ನು ಬರೆದು ಆ ಪತ್ರವನ್ನು ಮುಚ್ಚಿಟ್ಟು ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಇದೆ. ಇದೇ ವಿಚಾರಕ್ಕೆ ಕೆಸರೆ ಗ್ರಾಮದಲ್ಲಿ ಇದೇ ಗ್ರಾಮಕ್ಕೆ ಇದೆ ಅವ್ರ. ಆದ್ರೆ ಅದನ್ನ ಸಮಯ ಬಂದಾಗ ಅದನ್ನ ಎಲ್ಲಿ ಕೊಡಬೇಕು, ಯಾಕಂದ್ರೆ ನಾನು ಇಲ್ಲಿ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡ್ಲಿಕ್ಕೆ ಆಗಲ್ಲ. ಖಂಡಿತ ಅವರು ಯಾವ ರೀತಿ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ಅಂತೇಳಿ ಪತ್ರವನ್ನ ಬರೆದು ಅವರು ಆ ಬಡಾವಣೆಯ ಹೆಸರನ್ನ ಈಗ ವೈಟ್ನರ್ ಹಾಕಿ ನನಗೆ ಕೊಡ್ತಾರೆ. RTI ವೈಟ್ನರ್ ಹಾಕಿ ಅದನ್ನ ಲೇಟರ್ ಆಗಿ ನಾವು ಎಸ್ಟಾಬ್ಲಿಷ್ ಮಾಡೋಣ. ಅದು ಈಗ ಚರ್ಚೆ ಬೇಡ. ಅವರು ಪ್ರತಿ ಹಂತದಲ್ಲಿ ಅವರು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ, ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್. ಡೆಫಿನೆಟ್ಲಿ ನೋ ಡೌಟ್ ಇಸ್ ಚೀಟಿಂಗ್ ಟು ದಿ ಲ್ಯಾಂಡ್ ಲಾರ್ಡ್ ಅಂಡ್ ಆಲ್ಸೋ ಗೌರ್ಮೆಂಟ್. ನನಗಿರೋ ಡೌಟ್ ಏನ್ ಗೊತ್ತಾ, ಆಯ್ತು ಈ ಡಾಕ್ಯುಮೆಂಟು ಒರಿಜಿನಲ್ ಕ್ರಿಯೇಟೆಡ್. ಈಗ ಪ್ರದೀಪ್ ಅವ್ರು ಹೇಳ್ತಿದ್ದಾರೆ ಅವ್ರಿಗೆ RTI ಇಂದಾನೇ ಸಿಕ್ಕಿದೆ ಇದು ಅಂತ ಹೇಳಿ. ಅಲ್ಲಿಗೆ 50% ಡೌಟ್ ಇಸ್ ಕ್ಲಿಯರ್. RTI ಇಂದ ಫೇಕ್ ಡಾಕ್ಯುಮೆಂಟ್ಸ್ ಬರೋ ಸಾಧ್ಯತೆ ಕಡಿಮೆ. RTI ಇಂದ ಬಂದಿದೆ ಅಂದ್ಮೇಲೆ ಈ ವೈಟ್ನರ್ ಯಾಕೆ ಹಾಕ್ತಾರೆ? ಉದ್ದೇಶ ಏನು? ಇಲ್ಲಿ ವಿಜಯನಗರ ಅಂತಾನೆ ಬರ್ದಿದ್ದಾರಾ, ಬೇರೆ ಏನಾದ್ರೂ ಬರ್ದಿದ್ದಾರಾ ಗೊತ್ತಿಲ್ಲ. ಬೇರೆ ಏನಾದ್ರೂ ಈ ಕೆಸರೆ ಗ್ರಾಮದ ಪಕ್ಕದಲ್ಲಿರೋ ಮತ್ತೊಂದು ಗ್ರಾಮದಲ್ಲಿ ಕೊಡಿ ಅಂತಂದ್ರೆ ವೈಟ್ನರ್ ಯಾಕೆ ಹಾಕ್ಬೇಕು? ಅಥವಾ ನೀವು ಮೂಡ ಅಭಿವೃದ್ಧಿ ಪಡಿಸಿದ ಯಾವುದೇ ಜಾಗದಲ್ಲೂ ಕೊಡಿ ಅಂತಲೂ ಬರೆದಿದ್ದಿರಬಹುದು, ಗೊತ್ತಿಲ್ಲ. ಆದ್ರೆ ಒಂದು ನೋಡಿ, ರಾಜಕೀಯದಲ್ಲಿ ಏನ್ ಬೇಕಿದ್ರು ಆಗತ್ತೆ. ಎಂತೆಂಥ ವಿಡಿಯೋ ಇಟ್ಟು ಎಂತೆಂಥವರನ್ನ ತಲೆ ತೆಗೆದಂಥದ್ದು ನಾವು ನೋಡಿದ್ದೀವಿ. ಒಂದು ವೇಳೆ
ಇದು ಮುಖ್ಯಮಂತ್ರಿಗಳ ವಿರುದ್ಧದ ಷಡ್ಯಂತ್ರವಾಗಿ ಫೇಕ್ ಡಾಕ್ಯುಮೆಂಟ್ ಏನಾದರೂ ಕ್ರಿಯೇಟ್ ಮಾಡಿದ್ದಾಗಿದ್ದರೆ ಖಂಡಿತವಾಗಲೂ ಅವರನ್ನು ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚಿ ಅವರನ್ನು ಬಿಹೈಂಡ್ ದ ಬಾರ್ ಜೈಲಿಗೆ ಕಟ್ಟುವಂಥ ಪ್ರಯತ್ನಗಳು ಕೂಡ ಆಗಬೇಕು. ಆದರೆ ಒಂದು ಸಂಚಲನ ಅಂತೂ ನಿಜ, ಇಂಥ ಒಂದು ಡಾಕ್ಯುಮೆಂಟ್ಗಳನ್ನು ಅದು ಕೂಡ ನಾವು ಆ ಪ್ರದೀಪ್ ಹೇಳಿದ ನಂತರ ಅದನ್ನು ಪತ್ತೆ ಹಚ್ಚಿ ಹಿಂದೆ ಬಿದ್ದಾಗ RTI ಅಂತ ಹೇಳಿದಾಗ ಹಿಂದೆ ಬಿದ್ದಾಗ ಆಮೇಲೆ ಕೆಲವರನ್ನ ನೋಡಿದಾಗ ದೂರದಾರರ ಪೈಕಿ ಬಹುತೇಕರು ಈ ಡಾಕ್ಯುಮೆಂಟ್ಗಳನ್ನು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಡಾಕ್ಯುಮೆಂಟ್ ನಿಜವೇ ಆಗಿದ್ದರೆ ಮುಖ್ಯಮಂತ್ರಿಗಳಿಗೆ ಅಪಾಯ ತಪ್ಪಿದ್ದಲ್ಲ. ಒಂದು ವೇಳೆ ರಾಜಕೀಯ ದುರುದ್ದೇಶಕ್ಕಾಗಿ ಫೇಕ್ ಯಾರಾದರೂ ಮಾಡಿದ್ದರೆ ಅವರನ್ನು ಮೊದಲು ಪತ್ತೆ ಹಚ್ಚಿ ಅವರನ್ನು ಸಾರ್ವಜನಿಕವಾಗಿ ಬೆತ್ತಲು ಮಾಡಬೇಕಾಗತ್ತೆ. ಅದು ಕೂಡ ನಮ್ಮ ಕಾನೂನು ಸುವ್ಯವಸ್ಥೆಯನ್ನು ಪಾಲಿಸುವರ ಜವಾಬ್ದಾರಿ ಆಗುತ್ತೆ. ಆದರೆ ಮೇಲ್ನೋಟಕ್ಕೆ ಇದು ಒರಿಜಿನಲ್ ಡಾಕ್ಯುಮೆಂಟ್ ಥರ ಕಾಣ್ತಾ ಇದೆ. ಮತ್ತು ಒಂದು ಕಾರಣ, ಪ್ರದೀಪ್ ಅವರು ಹೇಳಿದಾಗೆ ಇದನ್ನು RTI ಅವರು ಕೊಟ್ಟದ್ದೇ ಆಗಿದ್ದರೆ ಆ ವೈಟ್ನರಿಂಗ್ ಹಾಕಿ ಯಾಕೆ ಕೊಟ್ಟರು, ಹಾಗಿದ್ದರೆ ಇಲ್ಲಿ ಯಾರನ್ನಾದರೂ ಬಚಾವ್ ಮಾಡುವಂಥ ಪ್ರಯತ್ನಗಳಾಯ್ತಾ? ಹಾಗಿದ್ದರೆ ಈ ಡಾಕ್ಯುಮೆಂಟನ್ನು ಅವತ್ತು ಎತ್ತಾಕೊಂಡು ಹೋದ್ರಲ್ಲ ಭೈರತಿ ಸುರೇಶ್, ಇದೇ ಡಾಕ್ಯುಮೆಂಟಾ? ಹಾಗಿದ್ರೆ ವೈಟ್ನರಿಂಗಲ್ಲಿ ಇರೇಸ್ ಮಾಡಿದ್ಯಾರು, ಯಾರ ಟೀಮು? ಎಸ್, ವೈಟ್ನರ್ ಹಾಕಿರೋರು ಕೂಡ ಅಂದ್ರೆ ಅರ್ಧ ಬುದ್ಧಿ ಪ್ರಯೋಗ ಮಾಡಿದ್ರ ಅಂತ ಹೇಳಿ. ವೈಟ್ನರ್ ಹಾಕಿ ಇಷ್ಟು ಮಾತ್ರ ಕವರ್ ಅಪ್ ಮಾಡಿದ್ರೆ ಇಡೀ ಲೆಟರ್ ಸಾಕ್ಷಿಯಾಗಿ ನಿಲ್ತಾ ಇದೆ. ಇದು ಒರಿಜಿನಲ್ ಆಗಿದ್ರೆ ಕೇವಲ ಇದು ಎಲ್ಲಿ ಕೇಳಿದ್ದಾರೆ ಅನ್ನೋದನ್ನ ಮಾತ್ರ ಕವರ್ ಅಪ್ ಮಾಡಿ ಪ್ರಯೋಜನ ಇಲ್ಲ. ಸ್ಮಿತಾ, ಈಗ ನೀವು ಅವತ್ತಿಂದ ಇವತ್ತಿನ ತನಕ ನೀವು ಅದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸಮೀಲ್ಲ ಹೇಳ್ತಾ ಇದ್ರು ನೋಡಿ, 22ನೇ ತಾರೀಕು ಜುಲೈ ವಿಜಯ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಒಂದು ಮಾಹಿತಿಯನ್ನು ಕೊಡ್ತಾರೆ, ಆಮೇಲೆ ಅವತ್ತು ನೀವು ಆ ಡಿಬೇಟ್ನಲ್ಲಿ ಅದನ್ನು ಎತ್ಕೊಳ್ತೀರಿ ಅಂತೇಳಿ. ಆಮೇಲೆ ಬಹುಶಃ ನಿಮ್ಮಷ್ಟು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದೂರದಾರರನ್ನು ಆಮೇಲೆ ನಮ್ಮಲ್ಲಿ ಬಂದಷ್ಟು ಯಾರೂ ಮಾಡಿಲ್ಲ, ಇಷ್ಟು ದೊಡ್ಡ ಚರ್ಚೆಗಳಾಗಿಲ್ಲ ಮತ್ತೊಂದು ಅಂತೇಳಿ ನೀವು ಕಂಡುಕೊಂಡ ಹಾಗೆ ಮುಖ್ಯಮಂತ್ರಿಗಳಂದರೆ ನಾವು ಮಾಡಿದ್ವಿ, ಮುಖ್ಯಮಂತ್ರಿ ಸೇಫ್ ಆಗ್ತಾ ಇದ್ರೆ ಇಲ್ಲಿ ಏನಿಲ್ಲ, ಕೇವಲ ಆರೋಪ ಪ್ರತ್ಯಾರೋಪ, ರಾಜ್ಯಪಾಲರು ಕೂಡ ಸಿಕ್ಕಾಕೊಳ್ಳುವಂಥ ಸಾಧ್ಯತೆ ಇದೆ ಅಂತೇಳಿ ನೀವು ಡಿಬೇಟ್ ಮಾಡ್ಕೊಂಡು ಬಂದಾಗಿ ಈ ಡಾಕ್ಯುಮೆಂಟ್ ಸತ್ಯವೇ ಆಗಿದ್ದರೆ ಇದೊಂದು ಸಾಕ, ಬೇರೆ ಯಾವುದು ಅಗತ್ಯ ಇಲ್ವಾ? ಪ್ರಾಬಬ್ಲಿ ಇಲ್ಲ, ಇದೊಂದು ಸಾಕಾಗೋದಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಇಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದನ್ನ ಎಸ್ಟಾಬ್ಲಿಷ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವಾಗ್ಲೇ ಹೇಳ್ತಿದ್ದಾರೆ ಅದು ಕೂಡ ನಾವು ಊಹೆ ಮಾಡಿದಾಗೆ ಬರೆದಿದ್ದಾರೆ ಅಂತ ಪ್ರದೀಪ್ ಅವರು ಹೇಳ್ದಂಗೆ ಬರೆದಿದ್ದಾರೆ. ಹೌದು. ಮತ್ತೆ ಇದ್ರ ಅಥೆಂಟಿಸಿಟಿ ನಾವು ಪದೇ ಪದೇ ಹೇಳ್ತಿರೋ ರೀತಿಯಲ್ಲಿ ಇದು ನಿಜವಾದ ಡಾಕ್ಯುಮೆಂಟಾ, ಇಲ್ಲಿರೋ ಮೂಡ ಸೀಲ್ ಏನಿದೆ ನಾವು ಕೂಡ ಅದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ.